ಪಾಲಾಯಿತು. ಎಸ್, ಮೇಜರ್ ಅಪ್ಡೇಟ್ ಇದು. ಬಲೂಚಿಸ್ತಾನ ಕಬ್ಜಾ ಆಗಿದೆ BLA ಇಂದ. ಅಫ್ಘಾನ್ ಇರಾನ್ ಗಡಿ ಪ್ರದೇಶ ವಶಕ್ಕೆ ಪಡೆಯಲಾಗಿದೆ. ದೇರಾಬುಗಟ್ಟಿಯಲ್ಲಿ ಪಾಕ್ನ ಗ್ಯಾಸ್ ಫೀಲ್ಡ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಶಕ್ಕೆ ಪಡೆದ ಬಗ್ಗೆ ಬಲೂಚ್ ಲಿಬರೇಷನ್ ಆರ್ಮಿ ಪ್ರಕಟಿಸಿದೆ. ಕ್ವೆಟ್ಟಾ ನಮ್ಮ ಕಂಟ್ರೋಲ್ ಅಲ್ಲಿದೆ. ಬಲೂಚಿಸ್ತಾನದ ಕೇಂದ್ರ ಕ್ವೆಟ್ಟಾ ನಮ್ಮ ಕಂಟ್ರೋಲ್ ಅಲ್ಲಿದೆ ಅಂತ BLA ಘೋಷಣೆ ಮಾಡಿಕೊಂಡಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಇದು ಕಂದಹಾರ್ ಇಂದ ಕಾರ್ಯಾಚರಿಸುತ್ತೆ. ಅಫ್ಘಾನಿಸ್ತಾನದ ಕಂದಹಾರ್ ಸಂಪೂರ್ಣವಾಗಿ ಅವರಿಗೆ ಫಂಡಿಂಗ್ ಆಗೋದು ಅಲ್ಲಿಂದ. ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಅನ್ನೋದು ಡಿಬೇಟೇಬಲ್, ಚರ್ಚೆಯ ವಿಚಾರ. ಮಾತನಾಡಿದರೆ ಅದು ಡಿಫೆನ್ಸ್ ಸೀಕ್ರೆಟ್ ಬೇಡ. BLAಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ? ಇದೇ ಹೊತ್ತಲ್ಲಿ BLA ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನವನ್ನು ಅಟ್ಟಾಡಿಸಿ ಹೊಡಿತಾ ಇರೋದು. ಸಿಕ್ಕ ಅವಕಾಶ. ವೈರಿ ದುರ್ಬಲನಾಗಿದ್ದಾಗ ಹೊಡಿಬೇಕು, ಇದು ಯುದ್ಧ ತಂತ್ರ. ಬಲೂಚ್ ಲಿಬರೇಷನ್ ಆರ್ಮಿ ಅದನ್ನೇ ಮಾಡ್ತಾ ಇದೆ. ಪಾಕಿಸ್ತಾನ ಅವರಿಗೆ ವೈರಿ ದುರ್ಬಲವಾಗಿದ್ದಂತ ಸಂದರ್ಭದಲ್ಲಿ ಬೀಳ್ತಾ ಇದೆ ಪೆಟ್ಟು. ಬಲೂಚಿಸ್ತಾನ ಪಾಕಿಸ್ತಾನದ 40% ಭೂಪ್ರದೇಶ ಬಲೂಚಿಸ್ತಾನ. ಪ್ರತ್ಯೇಕ ದೇಶ ಆಗತ್ತಾ? ಆಗ್ಲಿ. ಬಾಂಗ್ಲಾದೇಶ ಇದೇ ರೀತಿ ರೂಪುಗೊಂಡಿತು. ಬಾಂಗ್ಲಾದೇಶಕ್ಕೆ ಮೊದಲು ದೇಶದ ಮಾನ್ಯತೆಯನ್ನು ಕೊಟ್ಟಿದ್ದು ನಾವೇ. ಬಾಂಗ್ಲಾದೇಶಕ್ಕೆ ದೇಶದ ಮಾನ್ಯತೆಯನ್ನು ಕೊಟ್ಟಿದ್ದು ಮೊದಲು ಭಾರತ. ಬಾಂಗ್ಲಾವನ್ನೊಂದು ದೇಶ ಅಂತ ಒಪ್ಪಿಕೊಂಡಿದ್ದು ಮೊದಲು ಭಾರತ. ಇತಿಹಾಸ ಮರುಕಳಿಸತ್ತ? ಬಲೂಚಿಸ್ತಾನವನ್ನ ದೇಶದ ಮಾನ್ಯತೆಯನ್ನು ಕೊಡಲಾಗತ್ತಾ? ಭಾರತ ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗ್ಲಿ. ಅದು ಬಲೂಚಿಸ್ತಾನದ ಹಿಂಗ್ಲಾಜ್ ಮಾತಾನಿಗೆ ಇಲ್ಲಿಂದನೇ ಒಂದು ನಮಸ್ಕಾರ. ಹಿಂಗ್ಲಾಜ್ ಮಾತಾ ದೇವಿಗೆ ಇಲ್ಲಿಂದನೇ ಒಂದು ನಮಸ್ಕಾರ. ಶಕ್ತಿ ದೇವತೆ, ಆ ಶಕ್ತಿ ದೇವತೆಗೆ ತಲೆಬಾಗಿ ನಮಸ್ಕರಿಸೋಣ. ಮಧ್ಯಾಹ್ನದ ದೃಶ್ಯ ಇದು ನೀವು ನೋಡ್ತಾ ಇರೋದು. ಬಲೂಚಿನ ಆ ಫ್ಲಾಗ್ ಇದೆಯಲ್ಲ, ಅದು ನಮ್ದು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಳ್ತಾ ಇರೋದು. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್, ಪ್ರಜಾತಾಂತ್ರಿಕ ಗಣರಾಜ್ಯ ಬಲೂಚಿಸ್ತಾನ. ಈ ಕಡೆ ಪಾಕಿಸ್ತಾನದ ಹೆಸರು ಹೆಂಗೆ? ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಲ್ಲಿಂದ ಸಿಡಿದು ಈಚೆಗೆ ಬರ್ತಾ ಇದೆ ಬಲೂಚಿಸ್ತಾನ. ಡೆಮೋಕ್ರೆಟಿಕ್ ರಿಪಬ್ಲಿಕ್, ಪ್ರಜಾತಾತ್ಮಕ ಗಣತಂತ್ರ ಬಲೂಚಿಸ್ತಾನ. ಬಲೂಚಿಸ್ತಾನದ ಹೋರಾಟಗಾರರು, ಐ ರಿಪೀಟ್, ಹೋರಾಟಗಾರರು ಯಾಕೆ ಅಂತಂದ್ರೆ ಪಾಕಿಸ್ತಾನವನ್ನು ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ನೀವು ಕಾಶ್ಮೀರದಲ್ಲಿ ಇರುವಂತ ಕಳ್ಳರನ್ನೆಲ್ಲ ನೀವು ಹೋರಾಟಗಾರರು ಅಂತ ಕರೀತೀರಲ್ಲ ಪಾಕಿಸ್ತಾನದವರೇ, ನಾವು ಬಲೂಚಿಸ್ತಾನಿಗರನ್ನ ಹೋರಾಟಗಾರರು ಅಂತ ಕರಿತೀವಿ. ಅವರನ್ನ ಹೋರಾಟಗಾರರು ಅಂತ ಕರಿತೀವಿ. ಅವರೆಲ್ಲಾದ್ರೂ ಗಾಯಗೊಂಡ್ರೆ ಅವರಿಗೆ ದಿಲ್ಲಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ತಾಕತ್ತಿದ್ರೆ ತಡೀರಿ, ಕೊಟ್ಟಿದ್ದೀವಿ. ಹೆಸರನ್ನೂ ಹೇಳಬಲ್ಲೆ ನಾನು, ಯಾರ್ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ಅಂತ. ಭಾರತ ಸುಮ್ಮನೆ ಕೂರಲ್ಲ. ಭಾರತ ನೀವು ಅನ್ಕೊಂಡಿರಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.